ಈಗ ಅಣ್ಣಯ್ಯ ಧಾರಾವಾಹಿಯ ಪಾರ್ವತಿ ಅಂತ ಹೇಳಿ ಕರಿಬೇಕು, ಕನೆಕ್ಟ್ ಆಗಬೇಕು. ಇದು ನಿಮಗೆ ಎಷ್ಟು ಸವಾಲಿನ ಕೆಲಸ? ಆ್ಯಕ್ಚುಲಿ ತುಂಬಾ ಚಾಲೆಂಜಿಂಗು. ಮ್ಯಾಮ್ ಕೂಡ ಫಸ್ಟ್ ಡೇ ಮೀಟಿಂಗಿಂದ ಕೂತಾಗಲೂ ಅದೇ ಹೇಳ್ತಾಯಿದ್ರು. ಆ್ಯಂಡ್ ಇಲ್ಲಿ ಎಲ್ಲರೂ ಅಷ್ಟೇ ಕಷ್ಟಪಡ್ತಾ ಇದ್ದಾರೆ. ನನಗೂ ಗೊತ್ತಾಗ್ತಾ ಇಲ್ಲ ಮಧ್ಯದಲ್ಲಿ ಲೈಕ್ ತುಂಬ ಕಷ್ಟಪಡ್ತಾ ಇದ್ದೀನಿ ನಾನು. ಯಾಕಂದರೆ ಅಮೂಲ್ಯ ಅಷ್ಟು ಗಟ್ಟಿಯಾಗಿ ಕೂತ್ಬಿಟ್ಟಿದ್ಲು, ಜನರ ತಲೆಯಲ್ಲೂ ಅಷ್ಟೇ ಗಟ್ಟಿಯಾಗಿ ಕೂತ್ಬಿಟ್ಟಿದೆ. ಸೊ ಅದರಿಂದ ಆಚೆ ಬರೋದೇ ಒಂದು ದೊಡ್ಡ ಟಾಸ್ಕು. ನಾನು ಆ್ಯಕ್ಟಿಂಗ್ ಮಾಡುವಾಗಲೂ ಮಧ್ಯೆ ಅಮೂಲ್ಯ ಬರ್ತಿದ್ದಾಳೆ ಅಂತಾರೆ. ನನಗೆ ಯಾವ ಥರ ಅಮೂಲ್ಯ ಬರ್ತಿದ್ದಾಳೆ ಅಂತ ಗೊತ್ತಾಗ್ತಾ ಇಲ್ಲ ಅಂತ ನಾನು ಮ್ಯಾಮ್ಗೆ ಹೋಗಿ ಕೇಳ್ತೀನಿ, ಮ್ಯಾಮ್ ಹೆಂಗೆ ಅಮೂಲ್ಯ ಬರ್ತಿದ್ದಾಳೆ ನಂಗೆ ಗೊತ್ತಾಗ್ತಾ ಇಲ್ಲ, ಒಂಚೂರು ಹೇಳಿ ಅಂತ. ಇಲ್ಲ ಇದು ತುಂಬಾ ಒಂದು ದೊಡ್ಡ ರೀತಿ ಟಾಸ್ಕ್. ಅಮೂಲ್ಯ ಅನ್ನೋದನ್ನು ಹೋಗಿಸಿ ಪಾರ್ವತಿ ಅನ್ನೋದನ್ನು ತಲೆಯಲ್ಲಿ ಎಲ್ಲರೂ ತಲೆಯಲ್ಲಿ ಕೂರಬೇಕು ಅಂತಂದರೆ ತುಂಬ ಕಷ್ಟ ಇದೆ. ಆ್ಯಂಡ್ ಐಮ್ ವರ್ಕಿಂಗ್ ಆನ್ ಇಟ್. ಅದನ್ನು ನೀವು ಡಿಸೈಡ್ ಮಾಡಬೇಕು, ಹೇಗೆ ಮಾಡಿದ್ದೀನಿ, ಯಾವ ಥರ ನಿಮಗೆ ಅನಿಸ್ತಿದೆ ಅಂತ ನೀವು ಡಿಸೈಡ್ ಮಾಡಬೇಕು ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಹೋಪ್ಫುಲ್ಲಿ ನನ್ನ ಈಗ ಆಲ್ರೆಡಿ ಡಾಕ್ಟ್ರೆ ಅಂತ ಕರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ನನ್ನ ಫ್ಯಾನ್ಸ್ ಎಲ್ಲರೂ ಆಗಿರ್ಬೋದು, ಹಾಗೆ ಸುಮಾರಷ್ಟು ಜನ ಡಾಕ್ಟ್ರೆ ಅಂತ ಕರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಓಕೆ ಹಬ್ಬ ಸದ್ಯ ಅನ್ನೋ ಥರ ಫೀಲ್ ಇವಾಗ ನನಗೆ ಶುರು ಆಗಿದೆ. ಆ್ಯಂಡ್ ಹೋಪ್ಫುಲ್ಲಿ ನಿಮ್ಗೆಲ್ರಿಗೂ ಆ ಥರನೇ ಅನಿಸಿದ್ರೆ ನಂಗೆ ಅದಕ್ಕಿಂತ ದೊಡ್ಡ ಖುಷಿ ಏನೂ ಇಲ್ಲ. ನನಗೆ ಇವರೆಲ್ಲರೂ ಇನ್ನೂ ಖುಷಿ ಪಟ್ಬಿಡ್ತಾರೆ. ಸರಿ.